शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि भृगुवल्ली तत्र दशमोऽनुवाकः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಕಡೆಯವಲ್ಲಿ ಭೃಗುವಲ್ಲಿ, ಇದರಲ್ಲಿ ನಾವು ಈಗಾಗಲೇ ವಿಚಾರ ಮಾಡಿರುವ ಹಾಗೆ ಬ್ರಹ್ಮದ ಅನೇಕ ವಿಧವಾದ ಉಪಾಸನೆಗಳನ್ನು ಹೇಳಿದ್ದಾರೆ, ಅದಕ್ಕೆ ಫಲವನ್ನು ಹೇಳಿದ್ದಾರೆ. ಅನ್ನಾದರೂ ಅವರಗಳ ವಿಂಗಡಣೆ ಮತ್ತೆ ಇದಕ್ಕೆಲ್ಲ ನಿಯಾಮಕ ಯಾರು, ಮಾಡ್ತಕ್ಕಂಥವ್ರು ಯಾರು ಎಂಬ ಎಲ್ಲ ವಿಚಾರವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಅವೆಲ್ಲವೂ ಕೂಡ ನಾವು ಈಗಾಗಲೇ ಅವೆಲ್ಲವನ್ನೂ ಕೂಡ ನಾವು ವಿಚಾರ ಮಾಡಿದ್ದೇವೆ. ಈಗ ಪ್ರಕೃತ ಈ ದಶಮೋನುವಾಕ 10ನೇ ಅನುವಾಕವೇ ಇದು ಕೊನೆಯ ಅನುವಾಕ, ಕಡೆಯ ಅನುವಾಕ ಇದು. ಇದರಲ್ಲೂ ಕೂಡ ಈ ಮಂತ್ರ ಇವತ್ತು ನಾವು ನೋಡ್ತಕ್ಕಂಥ ಮಂತ್ರ ಇದರಲ್ಲಿ ಕಡೆಯ ಮಂತ್ರ. ಇದರಲ್ಲೇನು ಇಲ್ಲಿಯವರೆಗೆ ಆಗಿರತಕ್ಕಂತಹ ಈ ಒಂದು ಉಪಾಸನೆ, ಬ್ರಹ್ಮದ ಅನೇಕ ವಿಧವಾದ ಉಪಾಸನೆ, ಈ ಉಪಾಸಕನು ಅವನು ಏನು ಮಾಡ್ತಾನೆ, ಹೇಗಿರ್ತಾನೆ ಅಂತಕ್ಕಂಥ ವಿಚಾರ ಇಲ್ಲಿ ಬಂದಿದೆ. ಇಲ್ಲಿ ಯದ್ಯಪಿ ಇದನ್ನು ವಿಚಾರ ಮಾಡಿದ್ದರೂ ಕೂಡ ಸೂತ್ರ ಭಾಷ್ಯದಲ್ಲಿ ಅಥವಾ ಉಪನಿಷತ್ ಸಿದ್ಧಾಂತದಲ್ಲಿ ಏನನ್ನು ಹೇಳಿದ್ದಾರೆ ತಾತ್ಪರ್ಯದಿಂದ ಅಂತ ಹೇಳಿದ್ರೆ, ಆಯಿತು ಉಪಾಸನೆ ಮಾಡದ ಉಪಾಸಕ ಯಾವುದೋ ಫಲವಾಯಿತು, ಅತ್ಯಂತ ಅಧಿಕ ಫಲವ ಶ್ರೇಷ್ಠ ಫಲವೇ ಆಯಿತು, ಅಲ್ಲಿ ಜ್ಞಾನವಾಯಿತು, ಅಲ್ಲಿಂದ ಮುಕ್ತನಾದ. ಹೀಗಾದರೂ ಕೂಡ ಏನು ಈ ಉಪಾಸನಾ ಫಲ ಇದು ಏನು ಅಂತಕ್ಕಂಥದ್ದು, ಈ ಒಂದು ಮೋಕ್ಷ ಮತ್ತೆ ಪರಮಪದ ಅಂತ ಏನಿದೆ ಅದು ಉಪಾಸನೆಗೆ ಶೇಷವಾಗಿಲ್ಲ. ಅದು ಬಹಳ ಮುಖ್ಯವಾದ ವಿಚಾರ. ಯಾಕೆ ಇಲ್ಲಿ ಹೇಳಿದ್ದಾರೆ, ಉಪಾಸಕ ಇದ್ದಾನೆ, ಅವನು ಉಪಾಸನೆ ಮಾಡಿದ್ದಾನೆ, ಅವನಿಗೆ ಈ ಫಲ ಇದೆ, ಅವನಿಗೆ ಈ ಫಲ ಇದೆ, ಆಯಿತು ಅವನ ಫಲ. ನಮಗೇನನ್ನಿಸುತ್ತೆ ಅವಾಗ, ಓಹೋ ಹಾಗಾದರೆ ಆ ಒಂದು ಪರಮ ಫಲ, ಪರಮೋಚ್ಚವಾದ ಫಲ, ಶ್ರೇಯಸ್ಸು ಅಂತಕ್ಕಂಥದ್ದು, ನಮಗೆ ಕೈವಲ್ಯ ಅಂತಕ್ಕಂಥದ್ದು ಪ್ರಾಪ್ತವಾಗಬೇಕಾದರೆ ಉಪಾಸನೆ ಅದಕ್ಕೆ ಉಪಾಯ ಅನ್ನುವ ಒಂದು ಅಭಿಪ್ರಾಯ ಬರುತ್ತೆ. ಎಲ್ಲಿಯೂ ಕೂಡ ಅದಿದೆ, ಅದನ್ನ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ವಸ್ತುತಃ ಹಾಗಿಲ್ಲ. ಯಾಕೆ? ಬ್ರಹ್ಮಜ್ಞಾನ ಮೋಕ್ಷ ಎಂಬತಕ್ಕಂಥದ್ದು. ಯಾಕೆ? ಬ್ರಹ್ಮಜ್ಞಾನಕ್ಕೂ ಮೋಕ್ಷಕ್ಕೂ ಏನೂ ವ್ಯತ್ಯಾಸವಿಲ್ಲ. ಬ್ರಹ್ಮಜ್ಞಾನವಾಯಿತು ಅಂತಂದ್ರು ಒಂದೇ, ಮೋಕ್ಷ ಸ್ಥಿತಿಯನ್ನು ತಲುಪಿದ ಅಂತಂದ್ರು ಒಂದೇ. ಹೀಗಾಗಿ ಈ ಒಂದು ಮೋಕ್ಷ ಸ್ಥಿತಿ ಬ್ರಹ್ಮಜ್ಞಾನ ಎನ್ನುವುದು ಯಾವ ವಿಧವಾದ ಉಪಾಸನೆಗೂ ಕೂಡ ಅಂಗವಾಗಿಲ್ಲ. ಅಂದರೆ ಉಪಾಸನೆಯಿಂದ ಇದನ್ನು ಪಡೆಯಬೇಕಾದದ್ದಿಲ್ಲ. ಉಪಾಸನೆಗೆ ಶೇಷವಾಗಿಲ್ಲ. ಉಪಾಸನಾ ಶೇಷತ್ವಂ ಮೋಕ್ಷಸ್ಯ
ಅಂದ್ರೇನು? ಯಾವತ್ತಿಗೂ ಯಾವ ಕಾರಣದಿಂದಲೂ ಕೂಡ ಉಪಾಸನಾ ವಿಧಿಗೆ ಶೇಷವಾಗಿ ಈ ಬ್ರಹ್ಮಜ್ಞಾನ ಇಲ್ಲ. ಏನು ಸ್ವತಂತ್ರವಾಗಿರತಕ್ಕಂಥದ್ದು. ಆದರೂ ಕೂಡ ಹಿಂದೆ ಹೇಳಿದ ಹಾಗೆ ಇಲ್ಲಿ ಒಂದು ಕ್ರಮಮುಕ್ತಿಯ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಮತ್ತೆ ಉಪಾಸನೆಗೂ ಕೂಡ ಉಪನಿಷತ್ತುಗಳಲ್ಲಿ ಸ್ಥಾನವನ್ನು ಕೊಟ್ಟಿರುವುದರಿಂದ ಉಪಾಸನೆಗೂ ಕೂಡ ಉಪನಿಷತ್ತುಗಳಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅದಕ್ಕೂ ಪ್ರಯೋಜನ, ಅದಕ್ಕೂ ಫಲವನ್ನು ಹೇಳಬೇಕು, ಅದು ಕರ್ತವ್ಯ. ಹಾಗಾಗಿ ಇದನ್ನು ಹೇಳ್ತಾ ಇದ್ದಾರೆ. ಉಪಾಸನ ವ್ಯರ್ಥವಾಗಿ ಹೇಳಿಲ್ಲ, ಇದು ಕೂಡ ಕ್ರಮಮುಕ್ತಿಗೆ ಸಾಧನವಾಗಿದೆ ಅಂತ ಹೇಳಿದ್ದಾರೆ. ಅದು ಇಲ್ಲಿ ಅದನ್ನು ಹೇಳಿದ್ದಾರೆ. ಆದರೆ ಹಾಗಂದ ಮಾತ್ರಕ್ಕೆ ಕ್ರಮಮುಕ್ತಿ ಅಂತಂದ್ರೇನು? ಈಗ ಯಾವುದೋ ವಿದೇಹದಲ್ಲಿ, ಈ ಜನ್ಮದಲ್ಲಿ ಅಲ್ಲ, ಈ ದೇಹದಲ್ಲಿ ಅಲ್ಲ, ಈ ದೇಹ ಇದ್ದುಕೊಂಡಿರುವಾಗಲೇ ಅಲ್ಲ, ಮತ್ತೆ ಈ ಲೋಕದಲ್ಲೂ ಅಲ್ಲ, ಎಲ್ಲೋ ಆಗುತ್ತೆ. ಆಗುತ್ತೆ ಅಂತನ್ನುವಾಗ ಅಲ್ಲಿ ಯಾವುದೋ ಲೋಕದಲ್ಲಿ ಆಗುತ್ತಲ್ಲ, ಯಾವುದು ಬ್ರಹ್ಮಜ್ಞಾನ, ಆಗ ಮುಕ್ತಿ ಆಗುತ್ತೆ. ಆಗ ಮುಕ್ತಿ ಆಗುತ್ತೆ, ಇದು ಕ್ರಮಮುಕ್ತಿ ಅಂತ ಹೇಳ್ಬಿಡ್ತೇವೆ. ಆದರೆ ವಿಚಾರ ಮಾಡಿದ ನೋಡಿದರೆ ಏನಾಗುತ್ತೆ ಗೊತ್ತೇನು? ಅವನು ಹಿರಣ್ಯ ಗರ್ಭ ಬ್ರಹ್ಮಲೋಕದಲ್ಲಿ ಇದ್ದರೂ ಕೂಡ ಏನಾಗಿರುತ್ತೆ? ಅವನು ಯಾವುದಕ್ಕೂ ಉಪಾಸನೆ ಮಾಡಿರ್ತಾನೆ, ಅದರ ಫಲವನ್ನು ಅಲ್ಲಿ ಅನುಭವಿಸ್ತಾ ಇರ್ತಾರೆ. ಹೇಗೆ? ಹಿರಣ್ಯಗರ್ಭ ಬ್ರಹ್ಮನ ಜೊತೆಯಲ್ಲಿಯೇ ಇದ್ಕೊಂಡಿರ್ತಾನೆ. ಅವನು ಅನುಭವಿಸ್ತಾ ಇರ್ತಕ್ಕಂಥ ಭೋಗ ಸುಖ ಎಲ್ಲವೂ ಇದು ಅನುಭವಿಸ್ತಾನೆ ಇರ್ತಾನೆ. ಹೌದಾನೆ? ಆಮೇಲೆ ಏನಾಗುತ್ತೆ? ಅವನಿಗೆ ಆ ಹಿರಣ್ಯಗರ್ಭ ಬ್ರಹ್ಮನಿಂದಲೇ ಜ್ಞಾನೋಪದೇಶ ಆಗುತ್ತೆ. ಆಯಿತು. ಜ್ಞಾನೋಪದೇಶ ಆದ ಮೇಲೆ ಇವನು ಓಹೋ, ನಾನು ಹಿರಣ್ಯಗರ್ಭ ಬ್ರಹ್ಮಲೋಕದಲ್ಲಿ ಇದ್ದೇನೆ, ಈ ಒಂದು ಭೋಗವನ್ನು ಅನುಭವಿಸ್ತಾ ಇದ್ದೇನೆ, ನನಗಿಂತ ಬೇರೆಯಾಗಿ ಹಿರಣ್ಯಗರ್ಭ ಬ್ರಹ್ಮ ಇದ್ದಾನೆ ಅನ್ನುವ ಜ್ಞಾನ ಹೋಗಿಬಿಡುತ್ತದೆ. ಯಾವಾಗ ಜ್ಞಾನವಾಯಿತೋ ಅಲ್ಲಿಗೆ ಮುಗಿದಾಯ್ತು. ಅಲ್ಲಿಗೆ ಏನು? ಯಾವ ಹಿರಣ್ಯಗರ್ಭ ಬ್ರಹ್ಮನೂ ಕೂಡ ನನಗಿಂತ ಭಿನ್ನವಾಗಿ ಸ್ವತಂತ್ರವಾಗಿ ಇಲ್ಲ, ನನಗಿಂತ ಭಿನ್ನವಾಗಿ ಯಾವ ಸತ್ಯಲೋಕ ಆಗಲಿ, ಹಿರಣ್ಯಗರ್ಭ ಬ್ರಹ್ಮಲೋಕ ಆಗಲಿ, ಸೂರ್ಯಲೋಕ ಆಗಲಿ ಇಲ್ಲ. ಮತ್ತೆ ಈ ಒಂದು ಕೈವಲ್ಯ ಸ್ಥಿತಿ ಅಂತ ಏನಾಗಿದೆ, ಅದು ನನ್ನ ಸ್ವತಃ ಸಿದ್ಧವಾದ ತತ್ವ ಅದು. ಅದನ್ನ ಈಗೇನೋ ಓಹೋ ಹಿಂದೆ ನಾನು ಹಾಗಿರ್ಲಿಲ್ಲ, ಈಗ ಜ್ಞಾನವಾಯಿತು ಅಂತಕ್ಕಂಥದ್ದಿಲ್ಲ. ಇದನ್ನೇ ಅವನು ತಿಳ್ಕೊಳ್ಳೋದು. ಯಾವತ್ತೂ ನಾನು ನಿತ್ಯ ಮುಕ್ತನಾಗಿದ್ದೆ, ಅಯ್ಯೋ ಇದುವರೆ ತನಕ ತಿಳಿದಿಲ್ಲ ನನಗೆ, ಏನೋ ಮಾಡಿದೆ, ಏನು ಉತ್ಕೃಷ್ಟವಾದ ಒಂದು ಕರ್ಮವನ್ನು ಮಾಡದೆ, ಉಪಾಸನೆಯನ್ನು ಮಾಡದೆ ಉತ್ಕೃಷ್ಟವಾದ ಫಲ ಸಿಕ್ತು ಅಷ್ಟೇ. ಆದರೆ ಇಲ್ಲಿ ಆ ಫಲ ಅನುಭವಿಸುವಾಗ ನನಗೆ ಜ್ಞಾನ ಆಯಿತು. ಹಿರಣ್ಯಗರ್ಭ ಬ್ರಹ್ಮನಿಂದ ಜ್ಞಾನ ಕ್ಷಣಕಾಲ, ಜ್ಞಾನವಾದ ತತ್ಕ್ಷಣದಲ್ಲಿಯೇ ಏನಾಯಿತು? ಓಹೋ, ನಾನು ಕರ್ತೃ ಅಲ್ಲ ಅಂದ್ರೇನು, ನಾನು ಉಪಾಸಕನೂ ಅಲ್ಲ, ನಾನು ಭೋಕ್ತೃ ಅಲ್ಲ ಅಂದ್ರೇನು, ನಾನು ಹಿರಣ್ಯಗರ್ಭ ಬ್ರಹ್ಮಲೋಕದಲ್ಲಿ ಎಲ್ಲ ಭೋಗಗಳನ್ನು ಅನುಭವಿಸುತ್ತಿದ್ದ ಅವನೂ ಅಲ್ಲ. ಕರ್ತೃಭೋಕ್ತೃ ವಿಲಕ್ಷಣವಾಗಿರತಕ್ಕಂತಹ ಪರಬ್ರಹ್ಮ ಸ್ವರೂಪನೇ ನಾನಾಗಿದ್ದೇನೆ. ನನಗಿಂತ ಭಿನ್ನವಾಗಿ ಯಾವ ಹಿರಣ್ಯಗರ್ಭ ಬ್ರಹ್ಮನಾಗಲಿ, ಇಂದ್ರ ಚಂದ್ರ ಅದೇ ಯಾರೂ ಇಲ್ಲ. ಏಕಮೇವ ದ್ವಿತೀಯಂ ಬ್ರಹ್ಮ ಅಹಮಸ್ಮಿ ಎಂಬತಕ್ಕಂಥ ಜ್ಞಾನ ಅಲ್ಲಿ ಆ ಜ್ಞಾನವಾದ ಕೂಡಲೇ ಆಗಿಬಿಡುತ್ತೆ. ಅಲ್ಲೂ ಅದು ಸದ್ಯ ಮುಕ್ತಿನೇ. ಅಲ್ಲಿ ಆ ಒಂದು ದೇಶ ಕಾಲದಲ್ಲೇ ಆಯಿತು. ಇನ್ನು ಕೆಲವರಿಗೆ ಇಲ್ಲೇ ಆಗಿಬಿಡುತ್ತೆ, ಈ ಲೋಕದಲ್ಲಿ, ಈ ದೇಹ ಇರುವಾಗಲೇ. ನೋಡಿ, ಇಲ್ಲಿ ಈ ದೇಹವಿರುವಾಗಲೇ ಆಗುತ್ತೆ. ಇದನ್ನು ಮಾತ್ರ ಸದ್ಯೋಮುಕ್ತಿ ಅಂತ ಹೇಳ್ತೀವಿ. ಅಲ್ಲಿ ಹಿರಣ್ಯಗರ್ಭ ಬ್ರಹ್ಮಲೋಕದಲ್ಲಿ ಅಲ್ಲಿ ಯಾವನೋ ಒಬ್ಬರಿಂದ ಜ್ಞಾನವಾದರೆ ಅದು ಕ್ರಮ ಮುಕ್ತಿ ಆಗುತ್ತಾ? ಇಲ್ಲ, ಅದು ಸದ್ಯ ಮುಕ್ತಿನೇ. ಇದು ಈ ಲೋಕದಲ್ಲಿ ಸದ್ಯ ಮುಕ್ತಿ, ಅದು ಆ ಲೋಕದಲ್ಲಿ ಸದ್ಯ ಮುಕ್ತಿ. ಸದ್ಯ ಮುಕ್ತಿ ಅಂತಂದ್ರೇನು? ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವ ಪರ್ಯವಸಿತೋ ಭವತಿ. ಕೇವಲ ಶಬ್ದ ಪ್ರಕಾಶಿತಾರ್ಥ ಜ್ಞಾನ ಮಾತ್ರ ನಿಷ್ಠಾ ವ್ಯತಿರಿಕ್ತಾಭಾವಾತ್. ಶಂಕರ ಭಗವತ್ಪಾದರ ಒಂದು ಭಾಷ್ಯ ಇದು, ಮುಂಡಕದಲ್ಲಿ ಬಂದಿರತಕ್ಕಂಥ ಒಂದು ಭಾಷ್ಯವಾಕ್ಯ ಇದು. ಎಂಥ ಮಾತು ಶಂಕರ ಭಗವತ್ಪಾದ ಹೇಳಿರ್ತಕ್ಕಂಥ ಇದು.
ಎಲ್ಲೇ ಆಗಲಿ ಜ್ಞಾನವಾದ ತಕ್ಷಣ ಮುಕ್ತಿ ಅಷ್ಟೇ. ಯಾವ ಉಪಾಸನೆಗೂ ಕಾಯ್ಬೇಕಾ, ಯಾವ ಉಪಾಸನೆಗೂ ವಿಶೇಷವಲ್ಲ ಮುಕ್ತಿ. ಇಲ್ಲಿ ಹೇಳಿರ್ತಕ್ಕಂಥ ಹೌದು, ಉಪಾಸನೆಗೆ ಫಲ ಇದ್ದೇ ಇದೆ, ಅಲ್ಲಿ ಯಾವುದೋ ಲೋಕ ಇದೆ, ಅಲ್ಲಿ ಜ್ಞಾನವಾಗುತ್ತೆ. ಜ್ಞಾನವಾದ ತಕ್ಷಣ ಅಲ್ಲಿ ಮುಕ್ತಿ. ಒಂದು ಪಕ್ಷ ಇಲ್ಲೇ ಜ್ಞಾನವಾದರೆ ಇಲ್ಲೂ ಜ್ಞಾನವಾದ ತಕ್ಷಣ ಇಲ್ಲೇ ಮುಕ್ತಿ ಅಷ್ಟೇ. ಸದ್ಯೋ ಮುಕ್ತಿ ಒಂದೇ ಮುಕ್ತಿ ಇರತಕ್ಕಂಥದ್ದು. ಕ್ರಮ ಮುಕ್ತಿ, ವಿದೇಹ ಮುಕ್ತಿ, ಅದೆಲ್ಲ ಏನು ಕೇವಲ ನಮ್ಮ ಉಪಾಯಕ್ಕೋಸ್ಕರ ಹೇಳಿರತಕ್ಕಂಥದ್ದು, ಮತ್ತೆ ವ್ಯಾವಹಾರಿಕವಾಗಿ ಹೇಳಿರತಕ್ಕಂಥದ್ದು ಅಷ್ಟೇ. ಮುಕ್ತಿ ಅಂದ್ರೆ ಮುಕ್ತಿ ಒಂದೇ ಅಷ್ಟೇ. ಮುಕ್ತಿ ಏನು ಮುಕ್ತಿ? ಸದ್ಯೋ ಮುಕ್ತಿ ಅಷ್ಟೇ. ಸದ್ಯ ಮುಕ್ತಿ ಏನು? ವಾಕ್ಯಾರ್ಥ ಜ್ಞಾನ ಆದ ತಕ್ಷಣ ಮುಕ್ತಿ ಅಷ್ಟೇ. ಅದು ಈ ಲೋಕದಲ್ಲಿ ಬೇಕಾದರೂ ಆಗ್ಬೋದು, ಇಂದ್ರಲೋಕದಲ್ಲಾಗ್ಬೋದು, ಕೈಲಾಸದಲ್ಲಾಗ್ಬೋದು, ಹಿರಣ್ಯಗರ್ಭ ಬ್ರಹ್ಮ ಲೋಕದಲ್ಲಿ ಬೇಕಾದರೂ ಆಗ್ಬೋದು. ಎಲ್ಲೇ ಆದರೂ ಕೂಡ ಜ್ಞಾನವಾದ ತಕ್ಷಣ ಮುಕ್ತಿ ಅಂತ ಇದ್ದೇ ಇದೆ. ಅದಕ್ಕೇನು ವ್ಯತ್ಯಾಸ ಇಲ್ಲ. ಅದು ಸದ್ಯ ಮುಕ್ತಿ. ಮುಕ್ತಿ ಇಲ್ಲ ಅದೇ ಕ್ರಮ ಮುಕ್ತಿ ಅಂತ ಯಾಕೆ ಹೇಳ್ತೇವೆ? ಇಲ್ಲಿ ಈ ಲೋಕದಲ್ಲಿ ಆಗುದಿಲ್ಲ, ಅಲ್ಲೆಲ್ಲ ಹೋಗಿ ಆಗುತ್ತೆ, ಅದಕ್ಕೆ ಕ್ರಮ ಮುಕ್ತಿ ಏನು ಬಿಡ್ತೇವೆ ಅಷ್ಟೇ. ವ್ಯತ್ಯಾಸ ಏನು? ಕ್ರಮ ಮುಕ್ತಿ ಅಂತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರೋದಿಲ್ಲ. ಯಾವಾಗ ನಮ್ಮ ಅನುಭವಕ್ಕೆ ಅಂದರೆ ಈಗ ಈ ಒಂದು ಕಾಲದಲ್ಲಿ ಈ ದೇಶದಲ್ಲಿ ಅದು ಅನುಭವಕ್ಕೆ ಬರ್ತಾ ಇದೆ ನಮಗೆ. ಯಾವಾಗಲೋ ಬರುತ್ತೆ ಬಿಡಿ, ಅದೆಲ್ಲ ಬೇರೆ ವಿಚಾರ. ಆದರೆ ಸದ್ಯೋಮುಕ್ತಿ ಈ ಕಾಲದಲ್ಲಿ ಈ ಲೋಕದಲ್ಲಿ ಆಗತಕ್ಕಂಥದ್ದು ಇದು ನಮ್ಮ ಅನುಭವಕ್ಕೆ ಬರುತ್ತೆ. ಎಲ್ಲೇ ಆದರೂ ಅನುಭವಕ್ಕೆ ಬರುತ್ತೆ. ಇಲ್ಲಿ ಈ ಶರೀರದಲ್ಲಿ ಅನುಭವಕ್ಕೆ ಬರುತ್ತೆ. ಹಿರಣ್ಯಗರ್ಭ ಬ್ರಹ್ಮಲೋಕದಲ್ಲಿ ಆ ಶರೀರದಲ್ಲಿ ಅನುಭವಕ್ಕೆ ಬರುತ್ತೆ. ಇಲ್ಲಿ ಬೇರೆ ಶರೀರ, ಅಲ್ಲಿ ಬೇರೆ ಶರೀರ. ಇಲ್ಲಿ ಭವ್ಯ ಶರೀರ, ಅಲ್ಲಿ ದಿವ್ಯ ಶರೀರ. ಹೌದ್ ತಾನೆ? ಅದನ್ನ ಇವು ತೈತ್ತಿರೀಯೋಪನಿಷತ್ತಿನಲ್ಲಿ ಹಿಂದೆ ಅದನ್ನ ಆನಂದವಲಿಯಲ್ಲಿ ವಿಸ್ತಾರವಾಗಿ ಹೇಳಿದ್ರು. ಅದರ ಒಂದು ಉಪಸಂಹಾರ ರೂಪವಾಗಿ ಉಪಾಸನೆ ಅದರ ಫಲವನ್ನು ಹೇಳಿ ಇಲ್ಲಿ ಅವನ ಜ್ಞಾನವನ್ನು ಪಡೆದು ಹಿರಣ್ಯಗರ್ಭ ಬ್ರಹ್ಮನಿಂದ ಅದು ಮುಖ್ಯ ಮುಕ್ತಿಯನ್ನು. ಮುಖ್ಯ ಮುಕ್ತಿ, ಕ್ರಮಮುಕ್ತಿ ಇವೆಲ್ಲ ಏನು ಉಪಚಾರಕ್ಕಾಗಿ ವ್ಯಾವಹಾರಿಕವಾಗಿ ಹೇಳಿರ್ತಕ್ಕಂಥದ್ದು. ಏನು ಗುರು, ಸದ್ಗುರು, ಮಹಾಸದ್ಗುರು, ಮಹಾಸದ್ಗುರು ಕಣ್ರಿ, ಪರಮಗುರು, ಇವೆಲ್ಲ ಏನು ಗುರು ಅಂದರೆ ಗುರು ಅಷ್ಟೇ, ಮುಗಿದಾಯ್ತು. ಯಾರು ನಮ್ಮನ್ನ ಈ ಒಂದು ದ್ವೈತಾತ್ಮಕವಾದ ಸಂಸಾರದಿಂದ ಪಾರು ಮಾಡುತ್ತಾನೆಯೋ ಅವನಿಗೆ ಹೆಸರಾಯಿತು ಗುರು ಅಂತ ಅಷ್ಟೇ. ಇನ್ಯಾವ ವಿಶೇಷಣವೂ ಇಲ್ಲ. ಒಂದು ಪಕ್ಷ ಅವನು ಪಾರು ಮಾಡಿದ್ದಲ್ಲ ಅಂತಂದ್ರೆ ಅವನು ಗುರು ಅಂತಲ್ಲ. ಎಲ್ಲಿ? ಈ ಒಂದು ವೇದಾಂತದಲ್ಲಿ ಬೇರೆ ಬೇರೆ ವಿಚಾರದಲ್ಲೂ ಹಾಗೆ ಇದೆ. ಯಾವುದೋ ಒಂದು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್, ಅಲ್ಲಿ ಗುರು ಯಾರು? ಅಲ್ಲಿ ಏನು? ಅಲ್ಲಿ ಯಾವ ಒಂದು ಗುರಿ ಇದೆಯೋ ಅದನ್ನು ಯಾರು ಮುಟ್ಟಿಸ್ತಾನೋ ಅವನು ಅಲ್ಲಿ ಗುರು. ಹೋಗ್ತಾನೆ. ವೈದ್ಯಕೀಯ ಕ್ಷೇತ್ರ ಏನ್ರಿ ಗುರು ಇದ್ದ, ಏನ್ರಿ ಪಾಸ್ ಮಾಡಿಬಿಟ್ಟ, 100 ತಗೊಂಡ್ಬಿಟ್ಟ ಕಣ್ರಿ MBBS ಅಲ್ಲಿ ಅಂದರೆ ಅವನು ಗುರು, ಅಲ್ಲಿ ಅವನು ಗುರು. ಅದಕ್ಕೆ ಹಾಗೆ ಗುರು ಅಂದ್ರೆ ಒಬ್ಬನೇ ಎಲ್ಲ ಉಪ್ಪಿಟ್ಟು. ಹಾಗೆ ಇಲ್ಲಿ ಮುಕ್ತಿ ಅಂದರೆ ಮುಕ್ತಿ ಅಷ್ಟೆ. ಯಾವುದು? ಸದ್ಯೋಮುಕ್ತಿ. ಅದು ಕೂಡ ಸದ್ಯೋಮುಕ್ತಿ ಅಂತ ಹೇಳೋದು ತಪ್ಪೆ. ಮುಕ್ತಿ ಮುಕ್ತಿ ಕಣ್ರಿ. ಏನು ಹಾಗಾದ್ರೆ ಮುಕ್ತಿ ಅಂದರೆ ಜ್ಞಾನ ಸಮಕಾಲದಲ್ಲಿ ಈ ಕರ್ತೃತ್ವ, ಭೋಕ್ತೃತ್ವ, ಕರ್ತೃವೂ ಅಲ್ಲ ಭೋಕ್ತೃವೂ ಅಲ್ಲ, ಇದಕ್ಕೆಲ್ಲಕ್ಕಿಂತ ವಿಲಕ್ಷಣವಾದ ಪರಬ್ರಹ್ಮ ತತ್ವವೇ, ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವವೇ ನಾನಾಗಿದ್ದೇನೆ, ನನಗಿಂತ ಭಿನ್ನವಾಗಿ ಯಾವ ರಾತ್ವಸ್ತುವು ಇಲ್ಲ ಎಂಬುದಾಗಿ ತಿಳಿದುಕೊಂಡ್ರೆ ಅಷ್ಟೇ. ಅದೇ ಇರಲಿ. ಇದು ಇಷ್ಟು ಒಂದು ಇದಾಯ್ತು ಪೀಠ. ಯಾಕೆ ಹೇಳಿದೆ ಎಂದು ಈ ಮುಂದಿನ ಭಾಗದಲ್ಲಿ ಇಲ್ಲೇನು ಅಂಥ ಒಂದು ವಿಚಾರ ಮಾಡಬೇಕಾದಂಥ ವಿಚಾರ ಏನೂ ಇಲ್ಲ. ಇದು ಅವನು ಹಿಂದೆ ಹೇಳಿದ್ರು ಏನು, ಅವನು ನೋಡಿ ಈ ಥರ ಉಪಾಸನಾ ಫಲವನ್ನು ಪಡೆದ, ಬ್ರಹ್ಮಲೋಕವನ್ನು ಪಡೆದ, ಏನು ಮಾಡ್ತಾನೆ ಅಲ್ಲಿ ಅವನು ಸಾಮವನ್ನು ಗಾನವನ್ನು ಮಾಡ್ತಾ ಇರ್ತಾನೆ, ಸಾಮಗಾನವನ್ನು ಅಂತ ಹೇಳಿದ್ರು. ಸಾಮಗಾನ ಅಂದ್ರೇನು? ಸಾಮಗಾನ ಅಂತ ಏನ್ರಿ, ಹಾಗಾದ್ರೆ ಸಾಮ ಮಂತ್ರಗಳನ್ನು ಹೇಳ್ತಾ ಅಲ್ಲ, ಸಮತ್ವಾತ್ ಸಾಮ ಅಂತ ಹೇಳಿದ್ರು. ನೋಡಿ ಹೇಗೆ ನಿರೂಪಣೆ ಮಾಡ್ತಾರೆ ಶಂಕರ ಭಗವತ್ಪ. ಸಮತ್ವಾತ್ ಸಮ ಸಮೋಹಂ ಸರ್ವಭೂತೇಷು. ಏನು ಸಮ ಅಂದರೆ ನಮೇ ದೇಶೋಸ್ತಿ ನೋ ಪ್ರಿಯ ಯೇ ಭಜಂತಿತು ಮಾಂ ಭಕ್ತ್ಯ ಮಯಿ ತೇಷು ಚಾಪ್ಯಹಂ. ಇದು ಗಾನ, ಇದು ಸಮತ್ವ, ಇದು ಸಾಮಗಾನ ಇದು ಅಂತ ಹೇಳಿ ಅವನು ಹಾಡ್ತಾ ಇರ್ತಾನೆ ಅಂತ ಹೇಳಿದ್ರು. ಈಗ ಮುಂದೆ ಬರೆದು ಏನು ಅವನು ಯಾವ ಥರ ಗಾನ ಮಾಡ್ತಾನೆ, ಏನು ಗಾನ ಅಂದ್ರೇನು,
ಏನು ತಂಬೂರಿ ಹಿಡ್ಕೊಂಡು ಮೀಟ್ಕೊಂಡು ಶ್ರುತಿ ಮಾಡಿಕೊಂಡು ಹಾಡ್ತಾ ಇರ್ತಾನೆ ನಾನು? ಇಲ್ಲ ಇಲ್ಲ. ಇಲ್ಲಿ ಗಾನ ಅಂತಂದ್ರೇನು, ತಾನು ಯಾವ ಸ್ಥಿತಿಯನ್ನು ಅನುಭವಿಸುತ್ತಿದ್ದಾನೆಯೋ, ಯಾವ ಸ್ಥಿತಿಯಲ್ಲಿ ಇದ್ದಾನೆಯೋ ಅದನ್ನ, ಆ ಒಂದು ಅದ್ವೈತಾತ್ಮಕವಾದ ಸ್ಥಿತಿಯನ್ನ ಇನ್ನೊಬ್ಬರಿಗೂ ಹೇಳ್ತಾನೆ, ಇನ್ನೊಬ್ಬರಿಗೂ ಉಪದೇಶ ಮಾಡ್ತಾನೆ. ಆ ಉಪದೇಶಕ್ಕೆ ಇಲ್ಲಿ ಗಾನ ಅಂತ ಹೇಳಿದ್ದಾರೆ. ತಂಬೂರಿ ಹಿಡ್ಕೊಂಡು ಶ್ರುತಿ ಮಾಡಿಕೊಂಡು ಹಾ ಓ ಹಾ ಅಲ್ಲ. ಅದನ್ನು ಬರೆದಿದ್ದಾರೆ ಶಂಕರ ಭಗವತ್ಪಾದಲೇನೆ. ಇಲ್ಲ ಕೆಲವೇನ ಏನ್ರಿ ಆನಂದವಾಗಿ ಗಾನ ಮಾಡ್ತಾರೆ. ಏನು ಗಾನ ಮಾಡ್ತಾರೆ? ಗಾನ ಇಲ್ಲ. ತಾನು ಏನು ಅನುಭವಿಸಿದನೋ, ಉಪನಿಷತ್ತು ಯಾವುದು ತಾತ್ಪರ್ಯದಿಂದ ಹೇಳ್ತಾ ಇದೆಯೋ ಅದನ್ನ ಖ್ಯಾಪನಾರ್ಥಂ ಇನ್ನೊಬ್ಬರಿಗೆ ಹೇಳ್ತಾನೆ ಇರ್ತಾನೆ ಅವನು. ಅಂದ್ರೇನು? ಅವನಿಗೆ ಬ್ರಹ್ಮ ಧರ್ಮ ವಿಚಾರ ಬಿಟ್ಟರೆ ಬೇರೇನೂ ಇಲ್ಲ. ಅದು ಗಾನ. ಅದನ್ನ ಅದನ್ನ ಮುಂದೆ ಹೇಳ್ತಾರೆ. ಇದು ಆ ಒಂದು ಕೊನೆಯ ಈ ಮಂತ್ರ ಇದು. ಇದನ್ನ 2 ಸಾರಿ ಪಾರಾಯಣ ಮಾಡಿ. ಓಂ ಆಭು ಆಭು ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದಃ ಅಹಗ್ಗಿಷ್ಟೋಕಕೃತ ಅಹಮಸ್ಮಿ ಪ್ರಥಮಜಾರುತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ ಯೋ ಮಾ ದದಾತಿ ಸ ಇದೇವ ಮಾ ವಾಹ ಅಹಮನ್ನಮದಂತಮಾಗ್ನಿ ಅಹಂ ವಿಶ್ವಂ ಭುವನಮಭ್ಯಭವಾಂ. ಇದು ಅವನು ಉದ್ಗಾನ ಮಾಡ್ತಕ್ಕಂಥದ್ದು ಇದು ಸ್ಥಿತಿ. ಇದಕ್ಕೆ ಭಾಷ್ಯವನ್ನು ನೋಡೋಣ. ಇದ್ರೇನಿಲ್ಲ, ಹಾವು ಹಾವನ್ನು ಈ ಹಾ ಅಂತಂದ್ರೆ ಇದು ಪ್ಲುತ ಕಾಲದಲ್ಲಿ ಹೇಳಬೇಕಂದ್ರೆ ಅಂದ್ರೇನು, 3 ಮಾತ್ರ ಕಾಲದಲ್ಲಿ ಹೇಳಬೇಕು. ಅಷ್ಟೇ. ಹರಸ್ವ, ದೀರ್ಘ ಮತ್ತು ಸ್ವರಿತ ಅಲ್ಲ. ನಿಮ್ಮ ಪ್ಲುತ ಅಂದ್ರೇನು? ಹರಸ್ವ ಅಂದರೆ 1 ಮಾತ್ರ ಕಾಲ, ದೀರ್ಘ ಅಂದರೆ 2 ಮಾತ್ರ ಕಾಲ, ಪ್ಲುತ ಅಂತಂದರೆ 3 ಮಾತ್ರ ಕಾಲ. 3 ಮಾತ್ರ ಕಾಲ ಹೇಳೋದು. ಏನು ಇದರ್ಥ ಅಂದರೆ, ಈ ಹಾವು ಅಂದರೆ ಇದು ಉದ್ಗಾರ ಅಂತ. ಅಂದ್ರೇನು? ಈ ಒಂದು ವಿಸ್ಮಯದಿಂದ ಉದ್ಗಾರ ಮಾಡ್ತಾ ಇರ್ತಾನೆ. ಆ ಒಂದು ವಿಸ್ಮಯ ಆನಂದ ಸ್ಥಿತಿ ಅದು. ಅದನ್ನು ಉದ್ಗಾರ ಮಾಡುತ್ತೆ. ಏನು? ಇಂದ್ರಿಯಗಳ ಮುಖಾಂತರ ಅದನ್ನು ಹೊರಹೊಮ್ತಾ ಇದೆ ಅಷ್ಟೇ. ಇನ್ನೇನು ಮಾಡಬೇಕಾದಿಲ್ಲ ಅವನು. ಹಾಗೆ ಮಾಡಬೇಕಾದ. ಹಾಗಾದರೆ ಅವನು ಹೀಗೆ ಉದ್ಗಾರ ಮಾಡ್ದೇನೆ ಅವನು ಇನ್ನೇನೋ ಅವನು ಕೆಲಸ ಮಾಡ್ಕೋತಾ ಇದ್ದ ಬ್ರಹ್ಮಜ್ಞಾನಿ ಅಲ್ವಾ? ಆಗಲೂ ಬ್ರಹ್ಮಜ್ಞಾನಿ. ಅವನು ಉದ್ಗಾರ ಮಾಡ್ತಿರ್ಬೋದು, ಪ್ರವಚನ ಮಾಡ್ತಾ ಇರ್ಬೋದು, ಪಾರಾಯಣ ಮಾಡ್ತಾ ಇರ್ಬೋದು, ಮತ್ತು ಇನ್ನೊಂದನ್ನು ಏನು ಮಾಡಿದ್ರು ಅಷ್ಟೇ. ಯಾಕೆ? ಅವನು ಏನು ಮಾಡಿದ್ರೂ ಕೂಡ ಅವನಿಗೆ ಕರ್ತೃತ್ವವೇ ಇರುವುದಿಲ್ಲ, ಕರ್ತೃತ್ವವೇ ಇಲ್ಲ. ನೋಡಿ, ಯಾವಾಗ ಕರ್ತೃತ್ವ ಅಂತಕ್ಕಂಥದ್ದೇ ಇಲ್ವೋ ಆಗ ಅವನು ಏನು ಮಾಡಿದ್ರು ಏನಾಗುತ್ತದು? ಅದೇನು? ಅದಕ್ಕೆ ಹೆಸರೇನು? ಚೇಷ್ಟಾಪೂರ್ತಂ ಕರ್ಮ. ಅದು ಚೇಷ್ಟಾ ಮಾತ್ರ ಕರ್ಮ ಅದು. ಈಗ ಉದಾಹರಣೆಗೆ ಒಂದು ಮಗು ಇದೆ, ಒಂದು 10 ತಿಂಗಳು 11 ತಿಂಗಳು. ಅದೇನು ಮಾಡುತ್ತೆ? ಅಪ್ಪ ಬಂದ, ಎತ್ಕೊಂಡ, ಏನು ಮಾಡ್ತು? ಜಾಡ್ಸಿ ಒದ್ದು ಬಿಡ್ತು. ಇಲ್ಲಿ ಮುಖಕ್ಕೇನೋ ಒಂದು ಮುದ್ಮ ಹಿಡ್ದ ಒದ್ದು ಬಿಡ್ತು ಜಾಸ್ತಿ. ಈಗ ಒದ್ದು ಬಿಟ್ರೆ ಏನಾಯಿತು? ಏನೂ ಆಗೋದಿಲ್ಲ. ಯಾಕೆ? ಅದಕ್ಕೆ ನಾನು ನಮ್ಮಪ್ಪ ನನ್ನ ಒದ್ದೆ ಎನ್ನುವ ಭಾವನೆ ಆಗಲಿ, ಆ ಒದೆಯುವಿಕೆ ಎನ್ನುವ ಕರ್ತೃತ್ವ ಅಂತ ಆಗಲಿ, ಒದೆಯುವಿಕೆಗೆ ಕರ್ತೃ ಆಗಲಿ ಏನೂ ಇಲ್ಲ. ಅದಕ್ಕೆ ಯಾವುದು ಏನೂ ಇಲ್ಲ. ಆದರೆ ಅದಕ್ಕೇನು ಹೇಳ್ತಾರೆ? ಚೇಷ್ಟಾಪೂರ್ತ. ಚೇಷ್ಟೆ ಕಂಡ್ರೆ ಮಗು ಚೇಷ್ಟೆ ಹೊಂದಿತ್ತು ಅಷ್ಟೇ. ಇವನು ಹಾಗೆ ಜ್ಞಾನಿ ಇರಲಿ. ಹಾಗೆ ಅವನು ಹಾಡ್ತಾ ಇರ್ತಾನೆ. ಏನು? ಅಹಮನ್ನ ನಾನೇ ಅನ್ನವಾಗಿದ್ದೇನೆ ನಾನು 3 ಸರಿ. ಎಲ್ಲ 3 ಸರಿ ಅಂದರೆ ವಿಸ್ಮಯಾರ್ಥ ಉದ್ಗಾರ. ಅಷ್ಟು ಆಶ್ಚರ್ಯ ಅದು. ಅಹಂ ಅನ್ನಾದು, ಅನ್ನವೂ ನಾನೇ, ಅನ್ನಾದನೂ ನಾನೇ. ಅಂದ್ರೇನು? ಅನ್ನ ಅಂದರೆ
ಎಲ್ಲ ಸಾಧನೆ ಕರ್ತೃ ಸಾಧನೆ ಎಲ್ಲವೂ ನಾನೇ, ಮತ್ತೆ ಭೋಕ್ತೃ ನಾನೇ. ಅನ್ನೋದಾದ್ರೆ ಭೋಕ್ತೃ. ನಾನು ಅಹಗ್ಗ ಶ್ಲೋಕಕೃತ ಅಂತಾನೆ. ನಾನೇ ಶ್ಲೋಕಕರ್ತ. ನಾನು ಏನು ಶ್ಲೋಕಕರ್ತ ಅಂದರೆ ಈ ಅನ್ನಾದಗಳ ಗುಂಪು. ಇವೆಲ್ಲ ಸಂಸಾರ ಏನು? ಅನ್ನಾದಗಳ ಗುಂಪು ಅಷ್ಟೇ, ಇನ್ನೇನಿಲ್ಲ. ಹೌದಾನೆ? ಇದನ್ನ ವಿಂಗಡಣೆ ಮಾಡಿ ಇದಿದು ಎಂಬತಕ್ಕಂತಹ ಚೈತನ್ಯ ಸ್ವರೂಪನೇ ನಾನು. ಅವೆಲ್ಲ ಏನು? ಜಡ ಸ್ವರೂಪ ಅನ್ನುವಂತೆ ನಾನು ಜಡ ಸ್ವರೂಪ, ಚೈತನ್ಯ ಸ್ವರೂಪ ನಾನು ಅಂಥೇಳಿ ಅಹಮಸ್ತಿ ಪ್ರಥಮ ಜಾತ. ನಾನು ಮೊಟ್ಟ ಮೊದಲು ಹುಟ್ಟಿದವನಾಗಿದ್ದೇನೆ. ಇವೆಲ್ಲ ಏನು? ಎಲ್ಲ ಒಂಥರ ಇದಕ್ಕೇನೂ ಇದಿಲ್ಲ, ಅವನ ಕರ್ತೃತ್ವ ಇಲ್ಲ. ಏನು ಹೇಳಿದ್ರು ಯಾಕೆ? ಲೋಕ ಕಲ್ಯಾಣಾರ್ಥವಾಗಿ ಇನ್ನೊಬ್ಬರಿಗೆ ತಿಳಿ ಹೇಳುವ ಸಲುವಾಗಿ ಹೇಳ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಹಿಂದೆ ಹೇಳಿದ್ರಲ್ಲ, ಅದು ಲೋಕವನ್ನ ಲೋಕಕ್ಕೆ ಅಂದರೆ ಜನರಿಗೆ ಅಂತ. ಲೋಕ ಜನ ಅಂತ, ಜನರಿಗೆ ಅನುಗ್ರಹ ಮಾಡಬೇಕೆಂಬ ಒಂದೇ ಕಾರಣದಿಂದ ಅವನು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಾತಾಡೋದ ಪೂರ್ವಂದೇವ್ಯ ಮತನ ಇದು ದೇವತೆಗಳು ಅಂದರೆ ಅದು ಏನು ಬೇಕಾದ್ರೆ ಯಾವ್ದು ಬೇಕಾದ್ರೆ ಅರ್ಥ ಮಾಡೋದು. ಏನು ಯಾರು ಬೇಕಾದ್ರೆ ಅವರ ಹಿಂದೆಯೂ ಇದ್ದವನು ನಾನು ಅಮೃತಾಭಾಯಿ. ವ್ಯೋಮಾದ ಮತ್ತು ಯಾವ ಒಂದು ಏನನ್ನ ಅಂದರೆ ಈ ಕ್ರಿಯೆ, ಈ ಜದಾತಿ ಅಂತಕ್ಕಂಥದ್ರೆ ಏನು, ಇವೆಲ್ಲವೂ ಕೂಡ ಕ್ರಿಯೆ. ಇದು ಅಂದ್ರೇನು? ಈ ಒಂದು ಕ್ರಿಯೆ ಅಂದ್ರೇನು? ವ್ಯೋಮದ ಯಾರು ಬೇಕು ಅಂತಂತಾರೋ ಅವ್ರಿಗೆ ಕೊಡುವವನು ನಾನೇ. ಮತ್ತೆ ಆಮೇಲಿಂದ ಅವರು ಕೊಟ್ಟದನ್ನು ಕಾಪಾಡ್ತಾರೆ. ಏನೋ ಇರಬೇಕು, ಅದನ್ನ ಕ್ಷೇಮ ಅಂತ ಅದಕ್ಕೆ ಅರ್ಥ. ಕ್ಷೇಮವೂ ನಾನೇ ಅಂದ್ರೇನು? ಯೋಗ ಮತ್ತೆ ಕ್ಷೇಮ ಎರಡೂ ನಾನೇ ಆಗಿದ್ದೇನೆ, ನನ್ನ ಕರ್ತ. ಅದಕ್ಕೆ ಹೇಳಿದೆ ಅರಣ್ಯಾಶ್ಚಿಂತ ಎಂತೋಮಾಮ್ ಅಂತದೆ. ಯೋಗಕ್ಷೇಮಂ ವಹಾಮ್ಯಹಂ. ಕೊಡು ನಾನೇ, ಅದಂತೆ ಕಾಪಾಡ್ತಕ್ಕಂಥವ್ ನಾನು. ಮತ್ತು ಅಹಮನ್ನಹಂ ನಂದು ಇಲ್ಲಿ ಅದೇ ನಾನು ಅನ್ನವಾಯ್ದೆ. ಅಹಂ ವಿಶ್ವಂ ಭುವನಂ ಅಭ್ಯಭವಾನ್. ನಾನು ಅನ್ನವೂ ನಾನೇ, ಆಮೇಲೆ ಅನ್ನವನ್ನು ತಿನ್ನುವವನು ಭೋಕ್ತೃವೂ ನಾನೇ ಆಗಿದ್ದೇನೆ ಅಂಥೇಳಿ ನಾನು ಇಡೀ ಭುವನ ಅಂದರೆ ಯಾವ ಒಂದು ಈ ಕರ್ಮ ಫಲಗಳನ್ನು ಅನುಭವಿಸುವುದಕ್ಕೆ ಯಾವ ಭೂಮಿಕೆ ಇದೆಯೋ ಅವೆಲ್ಲಕ್ಕೂ ಲೋಕ ಅಂತ ಹೆಸರು, ಭುವನ. ಅವೆಲ್ಲವನ್ನೂ ಕೂಡ ಅಭ್ಯಭವಾಂ ಅಂದರೆ ನಾನು ದೂರೀಕರಣ ಮಾಡಿಬಿಡುತ್ತೇನೆ, ತಿರಸ್ಕಾರ ಮಾಡಿಬಿಡುತ್ತೇನೆ, ಅಂದರೆ ಇವನಿಗೆ ಯಾವ ದೇಶವೂ ಇಲ್ಲ, ಕಾಲವೂ ಇಲ್ಲ ಅಂತ ಅರ್ಥ. ಅದು ಯಾವುದು ನನಗಿಲ್ಲ, ಎಲ್ಲವನ್ನು ತಿರಸ್ಕಾರ ಮಾಡಿಬಿಡ್ತೇನೆ. ಮತ್ತು ಇದೇನಾಗಿದೆ ಇದು ಅಂದರೆ ಸುವರ್ಣ ಜ್ಯೋತಿ. ಇದೇ ಒಂದು ಸುವರ್ಣ ಅಂದ್ರೇನು? ಸೂರ್ಯ ಅಂತಂದ್ರೇನು? ಜ್ಞಾನ, ಕೇವಲ ಜ್ಞಾನ ರೂಪವಾಗಿರತಕ್ಕಂಥ ಜ್ಞಾನದೀಪೇನ ಭಾಸ್ವತ ಅಂತಕ್ಕಂಥ ಹೇಳಿದ್ನಲ್ಲ, ನಾನು ಅವನಿಗೆ ಜ್ಞಾನ ದೀಪದಿಂದ ಅವನ್ನ ಬೆಳಗ್ತೇನೆ ಅಂತ ಬೆಳಗ್ತಾ ಇರ್ತಕ್ಕಂಥ ಅದು ಹಾಗೆ ಇರ್ತೇನೆ ಅಂತ ಇದು ಅರ್ಥ. ಇದು ಮುಗೀತು. ಈಗ ಇನ್ನೊಂದ್ಸರಿ ಹೇಳಿ ಇದನ್ನ ತೈತ್ತಿರಿಯೋಪನಿಷತ್ತಿಂದ ಮುಕ್ತಾಯ ಮಾಡೋಣ. ಏನು ತೈತ್ತಿರಿಯೋ ಮಂತ್ರ ಭಾಗ. ಓಂ ಹಾವು 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 ಅಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದ ಅಹಗ್ಗಿಷ್ಟೋಕಕೃತ ಅಹಮಸ್ತಿ ಪ್ರಥಮಜಾರುತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ ಯೋ ಮಾ ದದಾತಿ ಸ ಇದೇವ ಮಾವಾಹ ಅಹಮನ್ನಮನ್ನಮದಂತಮಾಗ್ನಿ ಅಹಂ ವಿಶ್ವಂ ಭುವನಮಭ್ಯಭವಾನ್ ಸುವರ್ಣ ಜ್ಯೋತಿ. ಇತಿ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಭೃಗುವಲ್ಲಿ. ಇತಿ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷತ್ ಸಮಾಪ್ತ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿಃ
ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಇಲ್ಲಿಗೆ ತೈತ್ರಿಯೋಪನಿಷತ್ತಿನ ಮಂತ್ರಭಾಗ 3 ಎಲ್ಲ ಮುಕ್ತಾಯವಾಯಿತು. ಕೆಲವರು ಹೇಳ್ತಾರೆ ತೈತ್ರಿಯ ಮುಂದುವರೆದ ಮಹಾನಾರಾಯಣ ಇದೆಯಲ್ಲ ಅದನ್ನು ಹೇಳ್ತಾ ಇದರಲ್ಲಿ ಆಚಾರ್ಯರ ಭಾಷ್ಯದ ಪ್ರಕಾರ